ಈಗ ನಮ್ಮ ರೈತರು ಬಹಳ ಸಂಕಷ್ಟದ ಪರಿಸ್ಥಿತಿಗೆ ಎದುರಾಗಿದೆ. ಕಾರಣ 2000ನೇ ಇಸ್ವಿನಲ್ಲಿ ಫಾರಂ 53ನಲ್ಲಿ ಭಾಳಷ್ಟು ಜನಿಗೆ ಮಂಜೂರಾತಿ ಕೊಟ್ಟಿದ್ದಾರೆ. ಸರ್ಕಾರ ನಿಯಮದ ಪ್ರಕಾರ ಸಮಿತಿ ಮಾಡಿ ಸರ್ವೆ ಮಾಡಿ ಕೃಷಿ ಮಾಡಿದಂಥ ಭೂಮಿಗೆ ಅವರಿಗೆ ಹಕ್ಕುಪತ್ರ ಪಹಣಿ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರಲ್ಲಿ ಕೆಲವರು ಮನೆಯೂ ಕಟ್ಟಿದ್ದಾರೆ, ಬ್ಯಾಂಕ್ ಸಾಲನೂ ಮಾಡಿದ್ದಾರೆ, ಸೊಸೈಟಿ ಸಾಲನೂ ಮಾಡಿದ್ದಾರೆ. ಅವರು ಅದನ್ನು ಡೆವಲಪ್ಮೆಂಟ್ ಮಾಡಿ 25 ವರ್ಷಗಳಿಂದ ಅವ್ರ ಸ್ವಾಧೀನದಲ್ಲಿದೆ. ಇವತ್ತು ಅವರಿಗೆ ಇವರು ಯಾರು ರೆವಿನ್ಯೂ ಸೆಕ್ರೆಟರಿ ಕಟಾರಿಯ ಮತ್ತು ಕಂದಾಯ ಇಲಾಖೆಯವರು ಅವರಿಗೆ ನೋಟಿಸ್ ಕೊಟ್ಟು ಅವ್ರದ್ದು ನಿಯಮ ಬಾಹಿರವಾಗಿ ಮಂಜೂರಾಗಿದೆ ಅಂತ ಏನೋ ಒಂದು ನೋಟಿಸ್ ಕೊಟ್ಟಿರುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅದಕ್ಕೆ ನಾಡ್ದು ಭಾನುವಾರ 11ನೇ ತಾರೀಕು ಕಳಸಾ ಸಹಕಾರಿ ಸಂಘದ ಮಾಡಿಯಲ್ಲಿ ಒಂದು ರೈತರ ಸಭೆ ಕರೆದಿದ್ದೇವೆ. ದಯವಿಟ್ಟು ಎಲ್ಲರೂ ಬರಬೇಕು. ಇನ್ನೊಂದು ವಿಚಾರ, ಸುಮಾರು 35-40 ವರ್ಷದ ಹಿಂದೆ ಸೆಕ್ಷನ್ 4(1) ನೋಟಿಫಿಕೇಶನ್ ಮಾಡಿ ಅರಣ್ಯ ಇಲಾಖೆ ಕೆಲವು ಭೂಮಿ ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ. ಆದರೆ 40 ವರ್ಷ ಆದರೂ ಆ ಪ್ರಕ್ರಿಯೆ ಪೂರ್ಣಗೊಳಿಸಿಲ್ಲ. ಇವತ್ತು ಸೆಟ್ಲ್ಮೆಂಟ್ ಆಫೀಸರ್ನ ನೇಮಕ ಮಾಡ್ಕೊಂಡು ಆ ರೈತರಿಗೆಲ್ಲ ಯಾರ್ಯಾರು ಸರ್ಕಾರವೇ ಮಂಜೂರಾತಿ ಕೊಟ್ಟಿದೆ, ಅರಣ್ಯ ಇಲಾಖೆಯವರು ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿ ಅಲ್ಲಿರೋ ಮಾಲ್ಕಿನ ಮರನ ಎಲ್ಲ ತೆಗೆದಿದ್ದಾರೆ, ಅವರು ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಆ ರೈತರ ಭೂಮಿನ ಸೆಕ್ಷನ್ 17 ಮಾಡಿ ಅದು ಅರಣ್ಯಕ್ಕೆ ಕಾನೂನು ಪ್ರಕಾರವಾಗಿ ರಿಸರ್ವ್ ಫಾರೆಸ್ಟ್ ಮಾಡೋದಕ್ಕೆ ಏನು ಬೇಕಾ ಅದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಭಾಳ ಜನರಿಗೆ ತೊಂದರೆ ಆಗ್ತದೆ. ರೈತರಿಗೆ, ಕೂಲಿ ಕಾರ್ಮಿಕರಿರ್ಬೋದು, ಅಲ್ಲಿ ಮನೆ ಕಟ್ಕೊಂಡಿರ್ಬೋದು, ಅವರಿಗೆ ಆ ಮನೆ ಕಟ್ಕೊಂಡಿರೋರಿಗೆ 94C ಅಥವಾ ಫಾರಂ 1ರಲ್ಲೋ ಅವ್ರಿಗೆ ಮಂಜೂರಾತಿನೂ ಸರ್ಕಾರ ಕೊಟ್ಟು ಸರ್ಕಾರ ಅವರಿಗೆ ಮನೆ ಕಟ್ಕೊಳ್ಳೋದಕ್ಕೂ ಸಹಾಯಧನ ಕೊಟ್ಟಿದ್ದಾರೆ. ಇದೆಲ್ಲ ದಾಖಲೆ ಇದೆ. ಅದನ್ನು ಈಗ 17 ಸೆಕ್ಷನ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದರಿಂದ ದಯವಿಟ್ಟು ಈ ಎರಡೂ ವಿಚಾರಗಳನ್ನು ಇಟ್ಕೊಂಡು ನಾಡ್ದು ಒಂದು ರೈತರು ಸಭೆ ಕರೆದೇವಿ. ದಯವಿಟ್ಟು ಎಲ್ಲರೂ ಆ ಸಭೆಗೆ ಬರಬೇಕು ಅಂತೇಳಿ ಬನ್ನಿ. ಭಾನುವಾರ 11 ಗಂಟೆಗೆ ಸೊಸೈಟಿ ಮಾಡಿ ಮೇಲೆ ಇಟ್ಕೊಂಡಿದ್ದೇವೆ. ದಯವಿಟ್ಟು ರೈತರು ಅವತ್ತು 11ನೇ ತಾರೀಕು ಮಧ್ಯಾಹ್ನ 11 ಗಂಟೆಗೆ ಬೆಳಿಗ್ಗೆ